ಆಹಾ, ಬಿಸಿ ಬಿಸಿ ಹಲಸಿನಕಾಯಿ ಇಡ್ಲಿ ಜೊತೆಗೆ ತುಪ್ಪ. ವೆಲ್ಕಮ್ ಟು ಸನಾ ಬ್ಲಾಗ್ಸ್. ಮಲೆನಾಡಿನ ಹೂವು ನೀ ನಾಚುತ್ತಿರುವೆ ನಿನ್ನ ಪ್ರೀತಿ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಸನಾ ಬ್ಲಾಗ್ಸ್. ಇವತ್ತೇನಪ್ಪ ಅಂತ ಅಂದರೆ ನಮ್ಮ ಮನೇಲಿ ಹಲಸಿನ ಹಣ್ಣು ಆಗಿರೋದ್ರಿಂದ ಹಲಸಿನಕಾಯಿ ಇಡ್ಲಿ ಮಾಡೋಣ ಅಂತ ಅಂದು ಅತ್ತೆ ನಾನು ಹಿಂದಿನ ದಿನವೇ ಪ್ಲ್ಯಾನ್ ಮಾಡಿದ್ದಾಗಿತ್ತು. ಸೊ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಹಣ್ಣಾಗಿದೆ ಅಂದರೆ, ಇಷ್ಟು ಹಣ್ಣಾಗಿರ್ಬೇಕು, ತುಂಬ ಗಟ್ಟಿಯಾಗಿಬಿಟ್ರಂತೂ ಚೆನ್ನಾಗಿ ಅನಿಸಲ್ಲ. ಸೊ ಅದನ್ನೆಲ್ಲ ಈಗ ಜಾರಣೆ ಮಾಡ್ಕೊಳ್ತಾ ಇದ್ದಾರೆ. ಯಾಕಂತ ಅಂದರೆ ಅದು ನಾರಿನಂಶ ಇರುತ್ತಲ್ಲ, ಅಂದರೆ ಎಳೆ ಎಳೆ ಬರುತ್ತಲ್ಲ, ಸೊ ಅದನ್ನೇನಾದರೂ ತಿಂದರೆ ಅಜೀರ್ಣ ಆಗೋಂಥ ಚಾನ್ಸಸ್ ಕೂಡ ಇರುತ್ತೆ. ಅಷ್ಟೇ ಅಲ್ದಿರ ಇಡ್ಲಿಗೂ ಕೂಡ ಸಾಫ್ಟಾಗಿ ಮಿಕ್ಸ್ ಆಗಬೇಕಲ್ವಾ, ಸೊ ಹಾಗಾದ್ರೆ ಮಾತ್ರ ಚೆನ್ನಾಗುತ್ತೆ ಅಂತ ಅಂದು ಅತ್ತೆ ಈ ಥರ ಮಾಡ್ತಾ ಇದ್ದಾರೆ. ಸೊ ನೋಡ್ತಿರ್ಬೋದು, ಜಾರಣೆ ಮಾಡಿದ ಮೇಲೆ ಈ ಥರ ಗಂಟು ಥರ ಬರ್ತಾ ಇದೆ. ನಮ್ಮ ಮಲೆನಾಡು ಭಾಗದಲ್ಲಂತೂ ಈ ಹಲಸಿನ ಸೀಸನ್ ಬಂದರೆ ಸಾಕು, ಹಲಸಿನಕಾಯ್ದು ವೆರೈಟಿ ಫುಡ್ಡು ತಯಾರು ಮಾಡ್ತೀವಿ ನಾವು. ಈ ಸೀಸನ್ ಅಲ್ಲಿ ಮಾತ್ರ ಯಾವುದೇ ರೀತಿ ಹೊರಗಡೆ ಹೋಗಿ ತರೋದೇ ಇಲ್ಲ. ಹಲಸಿನಕಾಯಿ ಸುಟ್ಟಿವು, ಹಲಸಿನಕಾಯಿ ಗುಜ್ಜೆ, ಹೀಗೆ ಹಲಸಿನಕಾಯಿ ಪದಾರ್ಥನೇ ಮಾಡ್ತೀವಿ. ನನ್ನ ಚಾನಲ್ನಲ್ಲಿ ನೀವು ನೋಡಿರ್ಬೋದು, ಹಲಸಿನ ಬೀಜದಿಂದ ಸಹ ನಾವು ಹುಳಿ ಮಾಡಿದ್ದೀವಿ, ಚಟ್ನಿ ಪುಡಿ ಮಾಡ್ತಾರೆ. ಹೀಗೆ ಹಲಸಿನಕಾಯಿದಿಂದ ಸುಮಾರು ಥರದ ಪದಾರ್ಥನ ಮಾಡ್ತಾರೆ. ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಹೋಗಿ ನನ್ನ ಚಾನಲ್ನ ಒಂದ್ಸಲ ವಿಸಿಟ್ ಮಾಡಿ. ಮತ್ತೆ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದಾರಲ್ಲ ಅನ್ನೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಒಳ್ಳೊಳ್ಳೆ ರೆಸಿಪಿನ, ಹೆಲ್ದಿ ರೆಸಿಪಿನ ಹಾಕ್ತಿರ್ತೀನಿ. ಮಕ್ಕಳಿಗೆಲ್ಲ ಚಾಕ್ಲೇಟು ಅದು ಇದು ಕೊಡೋ ಬದಲು ಈ ಥರ ಒಂದು ಹೆಲ್ದಿ ಆಗಿರೋಂಥದ್ದು ಹಲಸಿನಕಾಯಿ ಸ್ವೀಟ್ನ ಮಾಡಿಕೊಡಿ, ತುಂಬ ರುಚಿಯಾಗಿರುತ್ತೆ. ಅಷ್ಟೇ ಅಲ್ದಿರ ಮಕ್ಕಳು ಕೂಡ ಪ್ರೀತಿಯಿಂದ ತಿಂತಾರೆ. ಸೊ ಹಿಂದಿನ ದಿನ ರಾತ್ರಿಯೇ ಈ ಥರ ಹಲಸಿನ ಹಣ್ಣನ್ನು ಜಾಣೆ ಮಾಡಿ ಇಟ್ಕೊಂಡಿದ್ದಾಗಿತ್ತು. ಸೊ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಸಿಹಿಯನ್ನು ಸೇರಿಸ್ತಾ ಇದ್ದೀನಿ. ನಂತರ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಈ ಥರ ಕಲಿಸ್ಕೋಬೇಕಾಗತ್ತೆ. ನಿಮಗೆ ಎಷ್ಟಿಷ್ಟ ಬೇಕೋ ಸ್ವೀಟು ಅಷ್ಟು ಹಾಕ್ಕೊಳ್ಳಿ. ಈಗಾಗಲೇ ಅದು ಹಲಸಿನ ಹಣ್ಣು ತುಂಬ ಹಣ್ಣಾಗಿರೋದ್ರಿಂದ ಸ್ವೀಟ್ ಅಂತೂ ಇದ್ದೇ ಇರುತ್ತೆ. ನಂತರ ಇದಕ್ಕೆ ಜಾಯಿಕಾಯಿ, ಲವಂಗ, ಏಲಕ್ಕಿನ ಮತ್ತು ಕಾಳುಮೆಣಸನ್ನು ಹಾಕಿ ಚೆನ್ನಾಗಿ ಈ ಥರ ಪುಡಿ ಮಾಡ್ಕೊಂಡಾದ್ಮೇಲೆ ಈ ಹಲಸಿನ ಮಿಕ್ಸಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಈ ಥರ ಕಲಿಸ್ಕೋಬೇಕಾಗತ್ತೆ. ಎಲ್ಲ ಬೆಲ್ಲ ಆಗಿರ್ಬೋದು, ಉಪ್ಪು ಆಗಿರ್ಬೋದು, ಅಥವಾ ಈ ಸ್ಪೈಸಸ್ ಎಲ್ಲ ಹಿಡ್ಕೊಳ್ಳಿ ಅಂತಂದು ಚೆನ್ನಾಗಿ ಈ ಥರ ಕಲಿಸ್ಕೊತಾ. ನೀವು ಬೇಕಾದರೆ ಅಕ್ಕಿನ, ಉದ್ದಿನ ಬೇಳೆನ ಸೇರಿಸ್ಕೊಂಡು ಈ ಥರ ಇಡ್ಲಿ ಮಾಡ್ಕೋಬೋದು. ನಮ್ಮನೇಲಿ ಇಡ್ಲಿ ರವೆ ಇರೋದ್ರಿಂದ ಸೊ ಇಡ್ಲಿ ರವೆನ ಈ ಥರ 2-3 ಸಲ ಚೆನ್ನಾಗಿ ತೊಳ್ಕೊಳ್ಬೇಕಾಗತ್ತೆ. ಸ್ವಲ್ಪನೂ ನೀರಿರಬಾರ್ದು. ಹಿಂಡಿ ರವೆನ ಈಗಾಗಲೇ ಹಲಸಿನ ಹಣ್ಣು ಮತ್ತು ಬೆಲ್ಲನ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಸೊ ಆ ಹದಕ್ಕೆ ಸ್ವಲ್ಪನೂ ನೀರು ಇರಲೇಬಾರ್ದು ಇಡ್ಲಿ ರವೆಯಲ್ಲಿ. ಸೊ ಇಡ್ಲಿ ರವೆನ ಚೆನ್ನಾಗಿ ತೊಳ್ಕೊಂಡಾದ್ಮೇಲೆ ಅದನ್ನು ನೀರೆಲ್ಲ ಹಿಂಡ್ಬಿಟ್ಟಾದ್ಮೇಲೆ ಈ ಥರ ಮಿಶ್ರಣನ ಸೇರಿಸ್ಕೋಬೇಕಾಗತ್ತೆ. Don't know if I can find my way out. In this time
fall into the ocean. I'll reach you. ಬಿಸಿ ಬಿಸಿ ಇಡ್ಲಿ ಹಲಸಿನಕಾಯಿ. ಆಹಾ, ಬಿಸಿ ಬಿಸಿ ಹಲಸಿನಕಾಯಿ ಇಡ್ಲಿ ಜೊತೆಗೆ ತುಪ್ಪ. ಬಾಯಲ್ಲಿಟ್ಟರೆ ಕರ್ಬಿಡುತ್ತೆ, ಅಷ್ಟು ಸಾಫ್ಟಾಗಿ ಸ್ವೀಟಾಗಿ ಸಕ್ಕತ್ತಾಗಿದೆ. You look like TikTok's less affluent cousin. ಅದು You look like your husband will take you to a nice ಹೆಂಗಿದ್ದು ಅದು? you're just gonna throw it up. ಹೆಂಗಿದೆ? ಸೂಪರ್. ಮತ್ತೆ ಯಾಕೆ ತಿಂತಿದ್ಯಾ? You look like you already have a designated friend. ಈ ಹಲಸಿನಕಾಯಿ ಇಡ್ಲಿ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಶೇರು ಹಾಗೆ ಕಮೆಂಟ್ ಮಾಡಿ. ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್. ಮತ್ತೆ ಒಳ್ಳೊಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಮತ್ತೆ ಸಿಗ್ಬಾ. ಬಾಯ್ ಬಾಯ್.